ನಾ ಕೊಡೆ ನೀ ಬಿಡೆ ಇದು ರಾಜ್ಯದಲ್ಲಿ ಸಿಎಂ ಪಟ್ಟಕ್ಕೆ ನಡೀತಾ ಇರೋ ಫೈಟ್ ನ ಟ್ಯಾಗ್ ಲೈನ್. ತ್ಯಾಗದ ಮಾತು, ಕೊಟ್ಟ ಮಾತು, ಮಾತು ಕೊಡಲ್ಲ ಕೊಟ್ರೆ ತಪ್ಪಲ್ಲ ಅನ್ನುವ ಮಾತುಗಳ ನಡುವೆಯೇ ಸಿದ್ದು ಪುತ್ರ ಆಡಿದ ಒಂದೇ ಒಂದು ಮಾತು ಈಗ ಕುರ್ಚಿ ಫೈಟ್ಗೆ ಮತ್ತೊಂದು ತಿರುವು ನೀಡಿದೆ. ಮುಗಿಯದ ಯುದ್ಧಕ್ಕೆ ಮತ್ತೊಂದು ವಾದ ಈಗ ಸೇರಿಕೊಂಡಿದೆ. ಎಲ್ಲ ವಾದ ಪ್ರತಿವಾದಗಳನ್ನ ಆಲಿಸಿರೋ ಹೈಕಮಾಂಡ್ ಈಗ ಅಖಾಡಕ್ಕೆ ಇಳಿದಿದೆ. 2 ಮುಹೂರ್ತಗಳು ಫಿಕ್ಸ್ ಆಗಿದೆ. ಕುರ್ಚಿ ಕದನ ಅಸಲಿ ಕಹಾನಿ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಾನು ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ಮಾತು ಕೊಡಲ್ಲ, ಕೊಟ್ಟ ಮೇಲೆ ಮಾಡೇ ಮಾಡ್ತೀವಿ. ನನ್ನ ಪ್ರಕಾರ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಕುರ್ಚಿ ಕದನ, ಪಟ್ಟದ ಫೈಟ್, ನಾಯಕತ್ವ ಬದಲಾವಣೆ. ಹಲವಾರು ಟೈಟಲ್ಗಳು ಒಂದೇ ಯುದ್ಧವನ್ನ ಸೂಚಿಸುತ್ತಿವೆ. ಮುಂದೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಡಿಸಿಎಂ ಡಿಕೆ ಶಿವಕುಮಾರ್ ಅಲಂಕರಿಸುತ್ತಾರ. ಅದಕ್ಕಾಗಿ ನಿಜಕ್ಕೂ ದೆಹಲಿಯಲ್ಲಿ ಒಂದು ಒಪ್ಪಂದ ಆಗಿದೆಯಾ? ಅದು ಆಗಿದ್ದೇ ಆದ್ರೆ ಯಾವಾಗ ಸಿಎಂ ಬದಲಾವಣೆ? ಆಗಿರದೇ ಇದ್ರೆ ಎಷ್ಟೆಲ್ಲ ಗೊಂದಲಗಳು ಯಾಕೆ? ಕೊಟ್ಟ ಮಾತು ಉಳಿಸಿಕೊಳ್ಳಿ ಅಂತ ಡಿಸಿಎಂ ಸಿಎಂಗೆ ಪರೋಕ್ಷವಾಗಿ ಹೇಳುವುದು, ಮಾತು ಕೊಡಲ್ಲ ಕೊಟ್ರೆ ತಪ್ಪಲ್ಲ ಅಂತ ಸಿಎಂ ಪರೋಕ್ಷವಾಗಿ ಹೇಳುವುದು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ಗಳು, ಇವೆಲ್ಲ ನೀಡುತ್ತಿರುವ ಸೂಚನೆಗಳೇನು ಅಂತ ವಿಶ್ಲೇಷಣೆಗಳು ನಡೆದಾಗಲೇ ಸಿದ್ದು ಪುತ್ರ ಬೆಳಗಾವಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಧಿವೇಶನದ ಮೊದಲ ದಿನವೇ ಹೊಸ ಬಾಂಬ್. ಸಿಎಂ ಬದಲಾವಣೆ ಇಲ್ಲ ಎಂದ ಯತೀಂದ್ರ ಸಿದ್ದರಾಮಯ್ಯ. ನನ್ನ ಪ್ರಕಾರ ಅಕಸ್ಮಾತ್ ಬದಲಾವಣೆಗೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕಂದ್ರೆ ಒಂದು ಸಣ್ಣ ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಎಸ್, ಈ ಒಂದೇ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಅಲೆ ಸೃಷ್ಟಿ ಮಾಡಿದೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಮೊದಲ ದಿನವೇ ಹೊಸ ಚರ್ಚೆಗೆ ವೇದಿಕೆ ಸೃಷ್ಟಿಸಿದ್ದಾರೆ ಸಿದ್ದು ಪುತ್ರ. ನನ್ನ ಪ್ರಕಾರ ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿಕೆ ನೀಡುವ ಮೂಲಕ 2028ರವರೆಗೂ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿಯಲಿದ್ದಾರೆ ಅನ್ನೋದು ಹೇಳಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳ್ತಿರುವುದು ಇದೇ ಮೊದಲೇನಲ್ಲ, ಹಲವು ಬಾರಿ ಹೇಳಿದ್ದಾರೆ. ಸಿಎಂ ಸ್ಥಾನ ಬದಲಾವಣೆಯಾಗಲು ಕಾರಣವೇನಿದೆ? ನಮ್ಮ ತಂದೆಯ ಮೇಲೆ ಯಾವುದೇ ಆರೋಪಗಳಿಲ್ಲ, ಒಳ್ಳೆಯ ಆಡಳಿತ ನೀಡಿದ್ದಾರೆ, ಶಾಸಕರ ಬೆಂಬಲ ಇದೆ ಅಂತ ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಸದ್ಯ ಕುರ್ಚಿ ಕದನ ಪೀಕ್ ಲೆವೆಲ್ನಲ್ಲಿದೆ. ತಣ್ಣಗಿನ ಬೆಂಕಿಯಂತೆ ನಿಗಿ ಅಂತಲೇ ಇದೆ. ಈ ಸಂದರ್ಭದಲ್ಲಿ ಯತೀಂದ್ರ ಸಾಹೇಬರು ನೀಡಿದ ಹೇಳಿಕೆ ಈಗ ಹಲ್ಚಲ್ಲೆಬ್ಬಿಸಿದೆ. ಕುರ್ಚಿ ಕದನಕ್ಕೆ ಫುಲ್ ಸ್ಟಾಪ್ ಇಟ್ರ ಯತೀಂದ್ರ. ಬೆಳಗಾವಿಯಲ್ಲಿ ನೀಡಿದ ಹೇಳಿಕೆ ಹಿಂದಿನ ಮರ್ಮವೇನು? ಯತೀಂದ್ರ ಸಿದ್ದರಾಮಯ್ಯ ಇತ್ತೀಚೆಗೆ ನೀಡುತ್ತಿರುವ ಹೇಳಿಕೆಗಳು ರಾಜ್ಯ ರಾಜಕಾರಣದಲ್ಲಿ ಸುನಾಮಿಯನ್ನೇ ಸೃಷ್ಟಿಸುತ್ತಿವೆ. ಈ ಹಿಂದೆ ಇದೇ ಬೆಳಗಾವಿಯ ಕಪ್ಪಲಗುದ್ದಿಯಲ್ಲೇ ಕನಕದಾಸ ಮೂರ್ತಿ ಲೋಕಾರ್ಪಣೆ ಸಮಾರಂಭದ ವೇಳೆ
ಮುಂದಿನ ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಹಿಂದ ನಾಯಕ ಸ್ಥಾನವನ್ನ ಸತೀಶ್ ಜಾರಕಿಹೊಳಿ ಅವರು ತುಂಬಲಿದ್ದಾರೆ ಅಂತ ಹೇಳುವ ಮೂಲಕ ಕುರ್ಚಿ ಕದನ ಫೈಟ್ಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಎಂಟ್ರಿ ಕೊಡಿಸಿದ್ರು. ಇದು ಕೂಡ ದೊಡ್ಡ ಹಲ್ಚೆಲ್ಲೆಬ್ಬಿಸಿತ್ತು. ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಅವರನ್ನೇ ಕೇಳಿ ಹೈಕಮಾಂಡ್ ನೋಡಿಕೊಳ್ಳುತ್ತೆ. ಯತೀಂದ್ರ ಹೇಳಿಕೆಗೆ ಡಿಕೆ ಸಾಬ್ ಕೌಂಟರ್. ಅಂದು ಬೆಳಗಾವಿಯಲ್ಲಿ ಯತೀಂದ್ರ ಆಡಿದ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ವಲ್ಪ ಸಿಡಿಮಿಡಿಗೊಂಡಿದ್ರು. ಆ ವೇಳೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು ಡಿಕೆ ಶಿವಕುಮಾರ್. ರಾಯಚೂರಿನ ಗಾಣದಾಲ್ನಲ್ಲಿರುವ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನ ಪಡೆದ ಡಿಕೆ ತಮ್ಮ ಹೋರಾಟಕ್ಕೆ ಹನುಮಬಲ ಬಯಸಿದ್ರು. ಇದೇ ವೇಳೆ ಯತೀಂದ್ರ ಸಿದ್ದರಾಮಯ್ಯ ಸಿದ್ದುಗೆ ಪರ್ಯಾಯ ನಾಯಕ ಸತೀಶ್ ಸಾಹುಕಾರ್ ಎಂದು ಹೇಳಿದ್ದು ಅವರನ್ನ ಕೊಂಚ ಕೆರಳಿಸಿತ್ತು. ಆದರೂ ಸ್ಥಿತ ಪ್ರಜ್ಞೆ ಕಾಯ್ದುಕೊಂಡು ಮಾತನಾಡಿದ್ದ ಡಿಕೆ ಇದನ್ನೆಲ್ಲ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ರು. ಕೇಳಿ, ಅವ್ರು ಏನ್ ಹೇಳಿದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನಾಗ್ಬೇಕು? ನನಗೇನು ಅವಶ್ಯಕತೆ, ಯಾರು ಚರ್ಚೆ ನನ್ನ ಬಗ್ಗೆ ಚರ್ಚೆ ಮಾಡೋಂತ ಅವಶ್ಯಕತೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಏನ್ ಹೇಳಿದೀವಿ, ಪಾರ್ಟಿ ಏನ್ ಹೇಳ್ತದೆ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಯತೀಂದ್ರ ಬಳಿಕ ಮತ್ತೊಂದು ಬಾಂಬ್ ಸಿಡಿಸಿದ ರಾಜಣ್ಣ. ಮತ್ತೆ ಸಿಎಲ್ಪಿ ಆಯ್ಕೆಯ ಬಗ್ಗೆ ಮಾತನಾಡಿದ ಶಾಸಕ. ಈ ಹಿಂದೆಯೇ ಅಂದಾಜಿಸಲಾಗಿತ್ತು, ಬೆಳಗಾವಿ ಅಧಿವೇಶನ ಅಭಿವೃದ್ಧಿ ಚರ್ಚೆಗಿಂತ ನಾಯಕತ್ವ ಬದಲಾವಣೆಯ ಚರ್ಚೆಗೆ ವೇದಿಕೆಯಾಗುವ ಸಾಧ್ಯತೆ ಇದೆ ಅಂತ. ಅದು ಈಗ ನಿಜವಾಗುತ್ತಿದೆ. ಮತ್ತೆ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಬ್ಬರಲ್ಲ ಒಬ್ಬರು ಮಾತನಾಡುತ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಬಳಿಕ ಸಿದ್ದರಾಮಯ್ಯರ ಪಟ್ಟದ ಶಿಷ್ಯ ಅತ್ಯಾಪ್ತ ಕೆಎನ್ ರಾಜಣ್ಣ ಕೂಡ ಬೆಳಗಾವಿಯಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ದಾರೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಎಲ್ಲಾ ಶಾಸಕರು ಸಿದ್ದರಾಮಯ್ಯರನ್ನ 5 ವರ್ಷಗಳ ಆಡಳಿತ ನಡೆಸಲು ಸಿಎಂ ಆಗಿ ಆರಿಸಿದ್ದಾರೆ ಅಂತ ತಮ್ಮ ಹಳೆ ಹೇಳಿಕೆಯನ್ನೇ ಮತ್ತೆ ಹೇಳಿದ್ದಾರೆ. ನೋಡ್ರಿ, ಸಿಎಲ್ಪಿ ನಲ್ಲಿ ವೋಟಿಂಗ್ ನಡೆದಿದೆ. ವೋಟಿಂಗ್ ನಡೆದು ಸಿಎಲ್ಪಿ ಲೀಡರ್ ಎಲೆಕ್ಟ್ ಆಗಿರೋದು. ಹಿ ಹ್ಯಾಸ್ ಬೀನ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years. ಈ ಮಧ್ಯೆ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅವರು ರೆಸಿಗ್ನೇಷನ್ ಕೊಟ್ರೆ ಇನ್ನೊಬ್ರು ಬರ್ಲಿಕ್ಕೆ ಸಾಧ್ಯ. ಅವ್ರು ರೆಸಿಗ್ನೇಷನ್ ಕೊಡೋವರೆಗೂ ಅವರೇ ಲೀಡರ್ ಇರ್ತಾರೆ. ಅಲರ್ಟ್ ಆಗಿರಿ, ಒಗ್ಗಟ್ಟಾಗಿರಿ ಎಂದಿದ್ದ ಸಿಎಂ. ಸಿಎಂ ಸೂಚನೆಯಾಚೆಗೂ ಬಣ ಬಡಿದಾಟ ಶುರು. ಸಿಎಂ ಹಾಗೂ ಡಿಸಿಎಂಗೆ ಚಳಿಗಾಲ ಅಧಿವೇಶನಕ್ಕೂ ಮುನ್ನವೇ ಒಂದು ಟೆನ್ಷನ್ ಶುರುವಾಗಿದೆ. ಈಗ ಬೆಳಗಾವಿಯಲ್ಲಿ ಬಣ ಪಾಲಿಟಿಕ್ಸ್ ಶುರುವಾಗುವ ಸಾಧ್ಯತೆ ಇದೆ ಅಂತಲೇ ಊಹಿಸಿದ್ರು. ಹೀಗಾಗಿ ಯಾರೂ ಕೂಡ ಪ್ರತ್ಯೇಕ ಸಭೆ ಮಾಡುವಂತಿಲ್ಲ, ನಾಯಕತ್ವ ಬದಲಾವಣೆ ಬಗ್ಗೆ ಹೇಳಿಕೆ ನೀಡುವಂತಿಲ್ಲ ಅಂತ ಹೈಕಮಾಂಡ್ನಿಂದ ಸೂಚನೆ ಬಂದ್ರೆ ಸಿಎಂ ಸಿದ್ದು ಕ್ಯಾಬಿನೆಟ್ ಸಭೆಯಲ್ಲಿ ವಿಪಕ್ಷಗಳು ನಾಯಕತ್ವ ಬದಲಾವಣೆ ವಿಚಾರವನ್ನೇ ಅಸ್ತ್ರ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಅಲರ್ಟ್ ಆಗಿರೆ, ನಾವು ಒಗ್ಗಟ್ಟಾಗಿದ್ದೇವೆ ಅನ್ನೋ ಸಂದೇಶ ನೀಡಿ ಪಕ್ಕಾ ಸಿದ್ಧತೆಯೊಂದಿಗೆ ಬನ್ನಿ ಅಂತ ಪಾಠ ಮಾಡಿದ್ರು. ಆದರೆ ಸಿಎಂ ಹೇಳಿದ ಸೂಚನೆಯಾಚೆಗೂ ನಾಯಕತ್ವ ಬದಲಾವಣೆ ಬಗ್ಗೆ ಮಾತುಗಳು ಆರಂಭವಾಗಿವೆ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಟೀಮ್ ಕಿಡಿಕಿಡಿ. ವಿನಾಕಾರಣ ಮಾತು ಬೇಡ ಎಂದ ಡಿಕೆ ಆಪ್ತರು. ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ಡಿಕೆಶಿ ಅತ್ಯಾಪ್ತರನ್ನ ಕೆಣಕಿದೆ. ಇದರಿಂದ ಡಿಕೆ ಶಿವಕುಮಾರ್ ಬಣ ಸಿಡಿಮಿಡಿಗೊಂಡಿದೆ. ಈ ತರ ಹೇಳಿಕೆ ಕೊಡುವ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ಅಂತ ಶಾಸಕ ಇಕ್ಬಾಲ್ ಹುಸೇನ್ ಈ ತರದ ಮಾತುಗಳನ್ನ ಆಡಬಾರದು ಅಂತ ಪರೋಕ್ಷವಾಗಿ ಖಡಕ್ ಸೂಚನೆ ನೀಡಿದ್ದಾರೆ. ವರಿಷ್ಠರು ಈಗಾಗಲೇ ತೀರ್ಮಾನ ಮಾಡಲಿಕ್ಕೆ ಅವರೆಲ್ಲರೂ ಒಪ್ಕೊಂಡಿದ್ದಾರೆ, ತೀರ್ಮಾನ ಮಾಡ್ತಾರೆ. ಸುಮ್ಮನೆ ವಿನಾಕಾರಣ ಹೇಳಿಕೆ ಕೊಟ್ಟು ನಾನು ಈಗಾಗಲೇ ಹೇಳಿದ್ದೀನಿ, ಎಲ್ಲದಕ್ಕೂ ಪಕ್ಷಕ್ಕೆ ಹಾನಿ ಮಾಡುವಂಥ ಹೇಳಿಕೆ ಇವೆಲ್ಲನೂ ಕೂಡ ಯಾರೇ ಆಗಲಿ ಇದ್ದ ಹೇಳಿಕೆಗಳನ್ನು ಕೊಡಬಾರ್ದು ಅಂತ ಹೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ನಮ್ಮಲ್ಲಿ ಹೈಕಮಾಂಡ್ ಅನ್ನೋದು ಕಲ್ಚರ್ ಇದೆ. ಹೈಕಮಾಂಡ್ ಅವ್ರು ಏನು ಆಜ್ಞೆ ಕೊಡ್ತಾರೆ ಅದನ್ನು ಶಿರಸಾವಹಿಸಿ ಪಾಲಿಸ್ತೀವಿ. ಸೊ ಹಾಗಾಗಿ ಅವ್ರೂ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿರ್ಬೋದು, ನಾನು ಅವ್ರ ಹೇಳಿಕೆ ಗಮನಿಸಿಲ್ಲ.
ಎಲ್ಲರೂ ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿರೋಂಥದ್ರಲ್ಲಿ ನಮ್ಗೆ ಕನ್ಫ್ಯೂಷನ್ ಇಲ್ಲ. ಯಾಕೆ ನೀವು ಕನ್ಫ್ಯೂಷನ್ ಮಾಡ್ತಾ ಇದ್ದೀರಾ? ಕನ್ಫ್ಯೂಷನ್ ಇಲ್ಲ ಸರ್. ಕನ್ಫ್ಯೂಷನ್ ಅಂತ ಅಂದ್ರೆ ಸರ್, ಈಗ 5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರ್ತಾರೆ ಅಥವಾ ಇಲ್ಲ, ಬದಲಾವಣೆ ಇದೆ, ಸೂಕ್ತ ಸಮಯದಲ್ಲಿ ನಾವು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೈಕಮಾಂಡ್ ಇಂದ ಇಲ್ಲಿಯವರೆಗೆ ಕ್ಲಿಯರ್ ಕಟ್ ಆಗಿ ಯಾರೂ ಆ ಮಾತನ್ನ ಹೇಳ್ದೇ ಇರೋದ್ರಿಂದ ಸರ್, ನಿಮಗೂ ಕೂಡ ಕ್ಲಾರಿಟಿ ಇಲ್ಲ, ಜನರಿಗೂ ಕ್ಲಾರಿಟಿ ಇಲ್ಲ, ಈವನ್ ಶಾಸಕರಿಗೂ ಕ್ಲಾರಿಟಿ ಇಲ್ಲ. ಆ ಕ್ಲಾರಿಟಿ ನಿಮಗ್ ಬೇಕು ಅಂತ ನಿಮ್ಗೆ ಅನಿಸ್ತಿಲ್ವಾ? ಪಕ್ಷದ ಆಂತರಿಕ ವಿಚಾರಗಳನ್ನ ನಾವು ಮೀಡಿಯಾದಲ್ಲಿ ಮಾತನಾಡಬಾರ್ದು ಅಂತ ನಾನು ಯಾವಾಗ್ಲೂ ಪ್ರತಿಪಾದಿಸ್ತಿರ್ತೀನಿ. ಸೊ ಹಾಗಾಗಿ ನಾನು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟು ಏನ್ ಬದಲಾವಣೆ ಆಗೋದಿಲ್ಲ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ಫೇಕ್ಸ್. ಗ್ಯಾರಂಟಿ ನ್ಯೂಸ್ಗೆ ಸಂಕ್ರಾಂತಿ ಸೂಚನೆ ಕೊಟ್ಟ ಶಾಸಕ. ಒಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತ ಹೇಳ್ತಿದ್ರೆ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಪರಮಾಪ್ತ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸದೊಂದು ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರಾ ಸರ್ ಅಂತ ಕೇಳಿದ ಪ್ರಶ್ನೆಗೆ ಖಂಡಿತ ಆಗ್ತಾರೆ, ಕಾದು ನೋಡಿ ಅಂತ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವ ದಿನಾಂಕವನ್ನ ಕೂಡ ಘೋಷಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎಲ್ಲರಲ್ಲೂ ಜೀವ ಇದೆ, ಎಲ್ಲರಿಗೂ ಜೀವ ಕೊಡ್ತಾರೆ, ಎಲ್ರಿಗೂ ಜೀವ ತುಂಬುತ್ತದೆ. ಯಾವಾಗ ಸರ್ ಶುಭಗಳಿಗೆ ಕೂಡಿ ಬರೋದು? 6ಕ್ಕೆ ಇಲ್ಲ 9ಕ್ಕೆ ಜನವರಿ ಸಂಕ್ರಾಂತಿಗೆ ಏನಾದ್ರು ಗುಡ್ ನ್ಯೂಸ್ ಸಿಗುವಂತ ಮುನ್ಸೂಚನೆ ನಿಮ್ಗೆ? ಸಂಕ್ರಾಂತಿಗೆ ಏನಾದ್ರು ಗುಡ್ ನ್ಯೂಸ್ ಸಿಗುವಂತ ಮುನ್ಸೂಚನೆ ಸಿಕ್ಕಿದೆಯಾ ಸರ್? ಮಾತಾಡೋದು. ಬೆಳಗಾವಿಯಲ್ಲಿ ಸಿಎಂ ಬದಲಾವಣೆ ವಿಚಾರದಲ್ಲಿ ಒಂದೊಂದೇ ಬಾಂಬ್ಗಳು ಸ್ಫೋಟಗೊಳ್ತಾ ಇದ್ರೆ ದೆಹಲಿಯಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಶುರುವಾಗಿದೆ. ಸಂಕ್ರಾಂತಿ ಘಟಿಸುವ ಘಳಿಗೆ ಸಮೀಪವಾಗಿದೆ. ಈಗಾಗಲೇ 2 ಮುಹೂರ್ತಗಳನ್ನ ಇಟ್ಟಾಗಿದೆ. ಆ 2 ಮುಹೂರ್ತಗಳಲ್ಲಿ ಒಂದು ಮುಹೂರ್ತ ರಾಜ್ಯ ಸರ್ಕಾರದ ಮುಂದಿನ ಭವಿಷ್ಯ ಬರೆಯಲಿದೆ. ಹೈಕಮಾಂಡ್ ಮಾಡಿಕೊಂಡಿರುವ ಸಿದ್ಧತೆಗಳೇನು? ಯಾವ ಮುಹೂರ್ತದಲ್ಲಿ ಕ್ರಾಂತಿ ಸಂಭವಿಸಲಿದೆ? ಸಿಎಂ ಡಿಸಿಎಂ ನಡುವಿನ ಕುರ್ಚಿ ಸಂಘರ್ಷಕ್ಕೆ ಅಂದು ತೆರೆ ಇಂದು ತೆರೆ ಅನ್ನೋ ಮಾತುಗಳು ತೇಲಿ ಬರುತ್ತಲೇ ಇದ್ವು. ಆದ್ರೆ ಕೊನೆಗೂ ಹೈಕಮಾಂಡ್ ಈ ಬಗ್ಗೆ ಗಟ್ಟಿ ನಿಲುವು ತೆಗೆದುಕೊಂಡಿದೆ. ಮುಹೂರ್ತ ಒಂದನ್ನ ಇಟ್ಟಿದೆ. ಸಿಎಂ ಕಿರೀಟ ಕದನಕ್ಕೆ ವಿರಾಮ ಘೋಷಿಸಲು ಸಜ್ಜಾಗಿದೆ. ಯಾರ ಪರ ಯಾರ ಒಲವು ಇರಲಿದೆ, ಯಾರ ಮುಡಿಯನ್ನ ಸಿಎಂ ಕಿರೀಟ ಅಲಂಕರಿಸಲಿದೆ ಅನ್ನೋದು ಗೊತ್ತಾಗಲು ಕೆಲವು ದಿನಗಳು ಬಾಕಿ ಇವೆ. ಆ ದಿನ ಯಾವುದು? ಇಲ್ಲಿದೆ ಆ ಡೀಟೇಲ್ಸ್. ಪಟ್ಟದಾಟಕ್ಕೆ ಕ್ಲೈಮ್ಯಾಕ್ಸ್ ಬಂದೇ ಬಿಡ್ತು. ಎಸ್, ಕಳೆದ 3 ತಿಂಗಳಿನಿಂದ ತಾರಕಕ್ಕೇರಿದ್ದ, ನವೆಂಬರ್ನಿಂದ ಇನ್ನೊಂದು ಮಜಲಿಗೆ ಹೊರಳಿದ್ದ ಸಿಎಂ ಬದಲಾವಣೆ ಫೈಟ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ದೆಹಲಿಯ ಹೈಕಮಾಂಡ್ ಆಸ್ಥಾನದಲ್ಲಿ ಸಿಂಹಾಸನ ಯಾರ ಪಾಲಿಗೆ ಅನ್ನೋದು ನಿರ್ಧಾರವಾಗಲಿದೆ. ಅದೇ ಹಿಂಟನ್ನ ರಾಮನಗರ ಶಾಸಕ ಬೆಳಗಾವಿಯಲ್ಲಿ ನೀಡಿದ್ರಾ ಅನ್ನೋ ಅನುಮಾನ ಸದ್ಯ ಮೂಡ್ತಿದೆ. ಕ್ರಾಂತಿಯ ಸೂಚನೆ ನೀಡಿದ್ರ ಇಕ್ಬಾಲ್. ಜನವರಿಗೆ ಸಿಎಂ ಬದಲಾವಣೆ ಆಗುವುದು ಖಚಿತಾನ? ಎಸ್, ಶಾಸಕ ಎಚ್.ಎ. ಇಕ್ಬಾಲ್ ಆಡಿದ ಆ ಒಂದು ಮಾತು ಈಗ ರಾಜ್ಯ ರಾಜಕಾರಣದ ಮುಂದಿನ ಭವಿಷ್ಯದ ಚಿತ್ರಣ ಬದಲಿಸುವ ಸೂಚನೆಯನ್ನ ನೀಡಿದೆ. ನವೆಂಬರ್ ಬಳಿಕ ಈಗ ಡಿಸೆಂಬರ್ ಹಾಗೂ ಜನವರಿ ಕ್ರಾಂತಿಗೆ ಮುನ್ನುಡಿ ಬರೆದಿದೆ. ಜನವರಿ 6 ಇಲ್ಲ 9ರವರೆಗೆ ಕಾಯ್ದು ನೋಡಿ ಅಂತ ಹೇಳುವ ಮೂಲಕ ಹೈಕಮಾಂಡ್ ತೆಗೆದುಕೊಂಡಿರುವ ನಿರ್ಧಾರವನ್ನೇ ಇಕ್ಬಾಲ್ ಹುಸೇನ್ ನೀಡಿದ್ರಾ ಅನ್ನೋ ಸಂಶಯಗಳು ಈಗ ಮೂಡುತ್ತಿವೆ. ಹೀಗೆ ಆಗ್ತಾರೆ. ಜನವರಿ 6ಕ್ಕೆ 9ಕ್ಕೆ ಕಾದ್ ನೋಡಿ. ಎಸ್, ಇಕ್ಬಾಲ್ ಹುಸೇನ್ ಹೇಳಿದ್ದು ಒಂದು ಹಂತದಲ್ಲಿ ಹೈಕಮಾಂಡ್ ಮಾಡಿಕೊಂಡಿರುವ ನಿರ್ಧಾರವನ್ನ ಅನ್ನೋ ದೃಷ್ಟಿಯಿಂದಲೇ ನೋಡಲಾಗ್ತಿದೆ. ಕಾರಣ ದೆಹಲಿಯಲ್ಲಿ ಕರ್ನಾಟಕದ ರಾಜಕೀಯ ವಿಚಾರವಾಗಿ ಚರ್ಚೆಗಳು ಗರಿಗೆದರಿವೆ. ಈ ಕದನ ಬೇರೆಯೇ ಸ್ವರೂಪ ಪಡೆದುಕೊಳ್ಳುವ ಮೊದಲೇ ಇದಕ್ಕೊಂದು ಅಂತ್ಯ ಹಾಡಬೇಕು ಅಂತ ಕೊನೆಗೂ ನಿರ್ಧಾರಕ್ಕೆ ಬಂದಿದೆ. ಹೀಗಾಗಿ ಅಧಿವೇಶನ ಮುಗಿಯುವುದನ್ನೇ ಹೈಕಮಾಂಡ್ ಕಾಯ್ತಿದೆ ಅನ್ನೋ ವಿಷಯ ದೆಹಲಿ ಮೂಲಗಳಿಂದ ಕೇಳಿ ಬರ್ತಿವೆ.
ಡಿಸೆಂಬರ್ 19 ಬಳಿಕ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ. ಮೀಟಿಂಗ್ಗೆ ಡೇಟ್ ಫಿಕ್ಸ್ ಮಾಡಿಕೊಂಡ ದೆಹಲಿ ನಾಯಕರು. ಎಸ್, ದೆಹಲಿ ಆಸ್ಥಾನದಲ್ಲಿ ಸಿಂಹಾಸನದ ಕದನದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆಯಲಿದೆ. ಡಿಸೆಂಬರ್ 19ಕ್ಕೆ ಅಧಿವೇಶನ ಮುಗಿಯಲಿದೆ. ಈಗಾಗಲೇ ಅಧಿವೇಶನವನ್ನ ಸರಾಗವಾಗಿ ನಡೆಸಿಕೊಂಡು ಹೋಗಿ ನಂತರ ಹೈಕಮಾಂಡ್ ಈ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುತ್ತೆ ಅಂತ ಶನಿವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸೂಚನೆ ನೀಡಿದ್ರು. ಉಭಯ ನಾಯಕರು ಒಂದೇ ಕಾರಿನಲ್ಲಿ HAL ಏರ್ಪೋರ್ಟ್ ವರೆಗೂ ಪ್ರಯಾಣ ಮಾಡುವ ವೇಳೆ ಈ ಒಂದು ಸೂಚನೆ ನೀಡಿದ್ರು. ಅಲ್ಲಿಗೆ ಡಿಸೆಂಬರ್ 18ಕ್ಕೆ ಚಳಿಗಾಲ ಅಧಿವೇಶನ ಮುಗಿಯಲಿದೆ. ಬಳಿಕ ಕುರ್ಚಿ ಕದನ ದೆಹಲಿಗೆ ಶಿಫ್ಟ್ ಆಗಲಿದೆ. ಸಿಎಂ ಡಿಸಿಎಂಗೆ ಬಿ ರೆಡಿ ಅಂತ ಬಂತು ಸೂಚನೆ. ಅಧಿವೇಶನದ ಬಳಿಕ ದೆಹಲಿಯಿಂದ ಬುಲಾವ್. ಎಸ್, ಸದ್ಯ ದೆಹಲಿಯಿಂದ ಸಿಎಂ ಹಾಗೂ ಡಿಸಿಎಂಗೆ ಒಂದು ಸೂಚನೆ ಬಂದಿದೆ. ಬಿ ರೆಡಿ ಅಂತ ಅಂದ್ರೆ ಸಿದ್ಧರಾಗಿರಿ, ಯಾವಾಗ ಬೇಕಾದರೂ ಕರೆ ಬರಬಹುದು ಅಂತ ದೆಹಲಿ ನಾಯಕರು ಉಭಯ ನಾಯಕರಿಗೆ ಹೇಳಿದ್ದಾರೆ. ಅಂದ್ರೆ ಅಧಿವೇಶನ ಮುಗಿದ ಬಳಿಕ ದೆಹಲಿಯಲ್ಲಿ ಮಹತ್ವದ ನಿರ್ಧಾರ ಆಚೆ ಬರುವುದಂತೂ ಫಿಕ್ಸ್ ಎನ್ನಲಾಗ್ತಿದೆ. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ನಾಯಕತ್ವ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸದ್ಯದಲ್ಲಿಯೇ ಇಬ್ಬರನ್ನು ಕರೆಸಿ ಮಾತನಾಡೋಣ ಅಂತಲೂ ಹೇಳಿದ್ದಾರೆ. ಈಗ ಆ ಮುಹೂರ್ತ ಹತ್ತಿರ ಬಂದಿದೆ. ಡಿಸೆಂಬರ್ 25 ಒಳಗೆ ಕಿರೀಟ ಕದನಕ್ಕೆ ಕ್ಲೈಮ್ಯಾಕ್ಸ್. ರಾಜ್ಯ ನಾಯಕರಿಗೆ ಶುರುವಾಯಿತು ಟೆನ್ಷನ್. ಎಸ್, ಕುರ್ಚಿ ಕದನಕ್ಕೆ ಅಂತಿಮ ತೆರೆ ಎಳೆಯಲು ಮುಹೂರ್ತ ಫಿಕ್ಸ್ ಆಗಿದೆ. ಅದು ಕೂಡ ವರ್ಷಾಂತ್ಯದೊಳಗೆ ಇದಕ್ಕೊಂದು ಕೊನೆ ಹಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಕಟಿಬದ್ಧವಾಗಿ ನಿಂತಿದೆ. ಡಿಸೆಂಬರ್ 25ಕ್ಕೆ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶ ಪ್ರವಾಸ ಬೆಳೆಸಿದ್ದಾರೆ. ಅವರು ವಾಪಸ್ ಬಂದು ಇದಕ್ಕೆ ಇತ್ಯರ್ಥ ಹಾಡಲು ತುಂಬಾ ತಡವಾಗುತ್ತೆ. ಹೀಗಾಗಿಯೇ ಡಿಸೆಂಬರ್ 25 ಒಳಗೆ ಉಭಯ ನಾಯಕರನ್ನ ದೆಹಲಿಗೆ ಕರೆಸಲು ವರಿಷ್ಠರು ಪ್ಲಾನ್ ಮಾಡಿದ್ದಾರೆ. ಅಂದೇ ಕುರ್ಚಿ ಕದನಕ್ಕೆ ಅಂತಿಮ ತೆರೆ ಬೀಳುವ ಸಾಧ್ಯತೆ ಇದೆ. ಡಿಸೆಂಬರ್ 24ಕ್ಕೆ ದೆಹಲಿಗೆ ಬುಲಾವ್ ಸಾಧ್ಯತೆ. ನೋವು ನಿವಾರಕ ನಿರ್ಣಯಕ್ಕೆ ತೀರ್ಮಾನ. ಎಸ್, ಡಿಸೆಂಬರ್ 24ಕ್ಕೆ ದೆಹಲಿಯಲ್ಲಿ ಅಂತಿಮ ತೀರ್ಮಾನ ಆಚೆ ಬರುವ ಸಾಧ್ಯತೆ ಇದೆ. ಅದಕ್ಕೂ ಮೊದಲು ಉಭಯ ನಾಯಕರನ್ನ ಕರೆದು ಮಾತನಾಡಲು 2 ಮುಹೂರ್ತಗಳು ಫಿಕ್ಸ್ ಆಗಿವೆ. ಡಿಸೆಂಬರ್ 14ರಂದು ರಾಹುಲ್ ಗಾಂಧಿ ದೆಹಲಿಯಲ್ಲಿ ಓಟ್ ಚೋರಿ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲು ತೀರ್ಮಾನಿಸಿದ್ದಾರೆ. ಇದೇ ಸಮಯದಲ್ಲೇ ಉಭಯ ನಾಯಕರನ್ನು ಕರೆದು ಮಾತುಗಳನ್ನಾಡುವ ಸಾಧ್ಯತೆ ಇಲ್ಲವಾದಲ್ಲೇ ಅಧಿವೇಶನ ಮುಗಿದ ಮಾರನೇ ದಿನ ಅಂದ್ರೆ ಡಿಸೆಂಬರ್ 19ಕ್ಕೆ ಮಾತುಕತೆಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ಅಂತಿಮವಾಗಿ ಡಿಸೆಂಬರ್ 24ಕ್ಕೆ ಅಂತಿಮ ತೀರ್ಮಾನ ಆಚೆ ಬರುವ ಎಲ್ಲಾ ಸೂಚನೆಗಳು ಇವೆ. ಉಭಯ ನಾಯಕರಿಗೆ ಯಾವುದೇ ರೀತಿ ನೋವು ಬೇಸರವಾಗದಂತೆ ಒಂದು ತೀರ್ಮಾನಕ್ಕೆ ಬರಲು ದೆಹಲಿ ನಾಯಕರು ರೆಡಿಯಾಗಿದ್ದಾರೆ. ಡಿಸೆಂಬರ್ 24 ಇಲ್ಲ ಜನವರಿ 15 ಏನಾಗುತ್ತೆ? ಹೈಕಮಾಂಡ್ ಕೊಟ್ಟ ದಿನಾಂಕದಂದೇ ಪಟ್ಟ ಬದಲು. ಮೊದಲು ಒಂದು ಹಂತದಲ್ಲಿ ಮಾತುಕತೆಗಳಾದ ಬಳಿಕ ಉಭಯ ನಾಯಕರಿಗೆ ಡಿಸೆಂಬರ್ 24ರಂದು ಕರೆ ಬರುವ ಎಲ್ಲಾ ಸಾಧ್ಯತೆಗಳು ಇವೆ. ಕಾರಣ ರಾಹುಲ್ ಗಾಂಧಿ ಡಿಸೆಂಬರ್ 25ರಂದು ವಿದೇಶಕ್ಕೆ ಹಾರಲಿದ್ದಾರೆ. ಹೀಗಾಗಿ ಅವರು ವಾಪಸ್ ಬರೋದೊಳಗೆ ಈ ಬಗ್ಗೆ ಒಂದು ಅಂತಿಮ ತೀರ್ಮಾನ ನಡೆಯಬೇಕಿದೆ. ಡಿಸೆಂಬರ್ 25ರ ಮುಹೂರ್ತ ಕೈಗೂಡದೇ ಇದ್ದಲ್ಲೇ ಜನವರಿ 15ರಂದು ಪಟ್ಟ ಬಡಿದಾಟಕ್ಕೆ ಕ್ಲೈಮ್ಯಾಕ್ಸ್ ಬೀಳೋದು ಪಕ್ಕಾ ಅಂತಲೇ ದೆಹಲಿ ಮೂಲಗಳು ಹೇಳ್ತಿವೆ. ಸಿಎಂ ಬದಲಾವಣೆ ತೀರ್ಮಾನಕ್ಕೆ ವಿಳಂಬ ಏಕೆ?
ಹೈಕಮಾಂಡ್ ನಾಯಕರಲ್ಲೂ ಇವೆ 2 ಟೀಮ್. ಸಿಎಂ ಕುರ್ಚಿ ಕದನ ಈ ಮಟ್ಟದ ತಾರಕಕ್ಕೇರಲು ಹಾಗೂ ಅದು ಬಗೆಹರಿಯದೆ ಇನ್ನೂ ಹಾಗೆ ಉಳಿದುಕೊಳ್ಳಲು ಇರೋ ಕಾರಣ ಅಂದ್ರೆ ರಾಜ್ಯದಲ್ಲಿ ಡಿಕೆಶಿ ಸಿದ್ದು ಬಣದ ರೀತಿಯೇ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಬಣ ಇದೆ. ಖರ್ಗೆಗೆ ಡಿಕೆ ಪರ ಮೃದು ಧೋರಣೆ ಇದ್ರೆ ಕೆಸಿ ವೇಣುಗೋಪಾಲ್ಗೆ ಸಿದ್ದು ಅಹಿಂದ ಮತ ಬ್ಯಾಂಕ್ಗಳ ಬಗ್ಗೆ ಭರವಸೆ ಇದೆ. ಹೀಗಾಗಿ ಇನ್ನೂ ಕೂಡ ದೆಹಲಿ ನಾಯಕರು ಈ ಬಗ್ಗೆ ಒಂದು ಅಂತಿಮ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಿಲ್ಲ. ಕೇವಲ ಇವರಲ್ಲಿ ಮಾತ್ರವಲ್ಲ, ಸೋನಿಯಾ, ಪ್ರಿಯಾಂಕಾ ಹಾಗೂ ರಾಹುಲ್ ಗಾಂಧಿಯಲ್ಲೂ ಕೂಡ ಈ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಡಿಕೆ ಶಿವಕುಮಾರ್ ಪರ ಸೋನಿಯಾ, ಪ್ರಿಯಾಂಕಾ ಒಲವು. ಯಾರ ಪರ ರಾಹುಲ್ ಗಾಂಧಿ ವಿಟೋ ಪವರ್ ಚಲಾವಣೆ. ಎಸ್, ಕೇವಲ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ನಡುವೆ ಮಾತ್ರ ಭಿನ್ನಾಭಿಪ್ರಾಯಗಳಿಲ್ಲ. ಇಲ್ಲಿ ಗಾಂಧಿ ಕುಟುಂಬದಲ್ಲಿಯೂ ಕೂಡ ಸಿಎಂ ಆಯ್ಕೆಯ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಡಿಕೆ ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ನ ಮುದ್ದಿನ ಕೂಸು ಅಂತ ಅನೇಕರು ಬಣ್ಣಿಸುತ್ತಾರೆ. ಅದರಲ್ಲೂ ಸೋನಿಯಾ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ವಾದ್ರಾಗೆ ಡಿಕೆ ಶಿವಕುಮಾರ್ ಅಂದ್ರೆ ಒಂದು ತೂಕ ಆಪ್ತತೆ ಹೆಚ್ಚು. ಆದರೆ ರಾಹುಲ್ ಗಾಂಧಿಗೆ ಡಿಕೆಗಿಂತ ಒಂದು ಗುಲಗಂಜಿ ತೂಕದಷ್ಟು ಹೆಚ್ಚು ಸಿದ್ದು ಮೇಲೆ ಭರವಸೆ. ಕಾರಣ ಕಳೆದ 10 ವರ್ಷಗಳಿಂದ ಒಬಿಸಿ ವೋಟ್ಗಳು ಬಹುತೇಕ ಬಿಜೆಪಿಯೆಡೆಗೆ ಶಿಫ್ಟ್ ಆಗಿವೆ. ಒಬಿಸಿ ಮತಗಳನ್ನ ಕಾಂಗ್ರೆಸ್ನತ್ತ ಸೆಳೆಯಲು ರಾಹುಲ್ ಗಾಂಧಿ ಕಸರತ್ತು ನಡೆಸುತ್ತಿದ್ದಾರೆ. ಹೀಗಾಗಿ ಒಬಿಸಿ ಸಮುದಾಯದ ಪ್ರಬಲ ನಾಯಕ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಮುಂದೆ ಪಕ್ಷಕ್ಕೆ ಆಗುವ ಡ್ಯಾಮೇಜ್ ಬಗ್ಗೆ ಚಿಂತಿಸುತ್ತಿದ್ದಾರೆ. ಇದೆಲ್ಲದರ ನಡುವೆಯೂ ಒಂದು ಅಂತಿಮ ತೀರ್ಮಾನಕ್ಕೆ ಬರಲೇಬೇಕಿದೆ. ಹೀಗಾಗಿ ರಾಹುಲ್ ಗಾಂಧಿ ತೀರ್ಮಾನದ ಮೇಲೆಯೇ ಇದು ಹೆಚ್ಚು ಅವಲಂಬಿತವಾಗಿದೆ. ರಾಹುಲ್ ತಮ್ಮ ಒಲವಿನ ವಿಟೋ ಪವರ್ ಯಾರ ಪರ ಚಲಾಯಿಸುತ್ತಾರೆ ಅನ್ನುವುದು ಸದ್ಯದ ಕುತೂಹಲ. ಅಧಿವೇಶನ ನಾಯಕತ್ವ ಬದಲಾವಣೆಯ ಮಾತುಗಳು ಬರದಂತೆ ನೋಡಿಕೊಳ್ಳಿ ಅಂತ ಹೈಕಮಾಂಡ್ ಸೂಚನೆ ನೀಡಿತು. ಆದರೆ ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಈ ಬಗ್ಗೆ ಮೊದಲು ಮಾತನಾಡಿ ಹೊಸ ಕಿಚ್ಚು ಹೊತ್ತಿಸಿದ್ದಾರೆ. ಹೀಗಾಗಿ ಹೈಕಮಾಂಡ್ ದಿಢೀರ್ ಎಂಟ್ರಿ ಅನಿವಾರ್ಯವಾಗಿದೆ. ಅದಕ್ಕೆ ಮುಹೂರ್ತವೂ ಫಿಕ್ಸ್ ಆಗಿದೆ. ಯಾರ ಮುಡಿಗೆ ಕಿರೀಟವಿಟ್ಟು ಕೈಗೆ ಅಧಿಕಾರ ದಂಡ ನೀಡಲಿದ್ದಾರೆ ಅನ್ನೋದೊಂದೇ ಈಗಿರುವ ಕುತೂಹಲ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.